ಸಂಪೂರ್ಣ ಮಹಾಭಾರತದ ವಿಶೇಷತೆಗಳು. ಮುಖ್ಯವಾಗಿ ಹಸ್ತಿನಾವತಿಯ ರಾಜವಂಶದವರ ಕಥೆಯನ್ನು ಬಿಂಬಿಸುವ ಮಹಾಭಾರತ ಆ ಕಾಲದ ವ್ಯವಹಾರ, ರಾಜನೀತಿ, ಜೀವನ ಕ್ರಮ, ಸಾಮಾಜಿಕ ವ್ಯವಸ್ಥೆ ಮುಂತಾದವುಗಳನ್ನು ತೋರಿಸುವ ವಿಶಿಷ್ಟ ಗ್ರಂಥವಾಗಿರುವುದು. ಕೌರವ ಪಾಂಡವರ ಕಥೆಯೊಂದಿಗೆ ಅನೇಕ ರಾಜರು, ಋಷಿಗಳು, ದೇವತೆಗಳ ಕಥೆ ಸಹ ಈ ಗ್ರಂಥದಲ್ಲಿ ಸೇರಿದೆ. ಧರ್ಮನೀತಿ, ಆಧ್ಯಾತ್ಮ ಉಪದೇಶ, ರಾಜಧರ್ಮ, ಪ್ರಜಾಕರ್ತವ್ಯ, ದಾನ, ಉಪಕ್ರಮ, ಜೀವನ ಕ್ರಮ, ಉದಾರತೆ, ಸತ್ಯನಿಷ್ಠೆ ಮೊದಲಾದ ಅನೇಕ ಮೌಲ್ಯಗಳನ್ನು ಈ ಗ್ರಂಥದಲ್ಲಿ ಬಿಂಬಿಸಲಾಗಿದೆ. ಮಹಾಭಾರತದಲ್ಲಿ ಮುಖ್ಯವಾಗಿ 3 ವಿಷಯಗಳನ್ನು ತಿಳಿಸಲಾಗಿದೆ ಎನ್ನಬಹುದು. ಕೌರವರ ದುಷ್ಟ ನಡತೆಗೆ ಆದ ಶಿಕ್ಷೆ ಒಂದು ಕಡೆಯಾಗಿದ್ದರೆ, ಪಾಂಡವರ ಒಳ್ಳೆತನಕ್ಕೆ ಸಿಕ್ಕ ಗೌರವವು 2ನೇ ವಿಷಯವಾಗಿದೆ. ಇವೆರಡರ ಮಧ್ಯೆ ಕೃಷ್ಣನ ದುಷ್ಟ ಶಿಕ್ಷಣ ಮತ್ತು ಶಿಷ್ಟರಕ್ಷಣ ರೂಪವಾದ ಧರ್ಮ ಸಂಸ್ಥಾಪನೆಯು 3ನೆಯ ಸಂಗತಿಯಾಗಿದೆ.